ಎಸ್ಐಆರ್ ಪ್ರಕ್ರಿಯೆ ಕುರಿತು ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ, ಸ್ಪಷ್ಟನೆ ನೀಡಿದ ದಂಡಾಧಿಕಾರಿಗಳು. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆದ ಸುದರ್ಶನ್ ಯಾದವ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಚಿಂತಾಮಣಿಯ ತಾಲೂಕು ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ 143 ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯ ಆತಂಕ ಅಥವಾ ಗೊಂದಲಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ತಹಶೀಲ್ದಾರ್ ಸ್ಪಷ್ಟಪಡಿಸಿದರು. ಯಾವುದೇ ಒಬ್ಬ ಅರ್ಹ ಮತದಾರನ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿಯ ಹೆಸರು ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎನ್ನುವುದೇ ಈ ವಿಶೇಷ ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ. ಜೂನ್ 16, 2026 ಒಳಗಾಗಿ ನೋಂದಾಯಿಸಿಕೊಂಡಿರುವ ಎಲ್ಲ ಮತದಾರರ ಮನೆಗಳಿಗೆ ಬಿಎಲ್ಒಗಳ ಮೂಲಕ ಎಮ್ಯುನರೇಷನ್ ಫಾರ್ಮ್ಗಳನ್ನು ತಲುಪಿಸಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದ ಅವರು, ಸಾರ್ವಜನಿಕರು ನೀಡುವ ಈ ಫಾರ್ಮ್ಗಳನ್ನು ಆನ್ಲೈನ್ ಮೂಲಕ ಡಿಜಿಟಲೀಕರಣಗೊಳಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸರಿಯಾಗಿ ಮೂಡಿಬರುವಂತೆ ಕ್ರಮ ಕೈಗೊಳ್ಳಲಾಗುವುದು. ಮೃತಪಟ್ಟವರು, ವಲಸೆ ಹೋದವರು, ಗೈರು ಹಾಜರಾದವರು ಹಾಗೂ ದ್ವಿಪ್ರತಿ ಹೆಸರುಗಳನ್ನು ಗುರುತಿಸಿ ಪಟ್ಟಿಯನ್ನು ಸರಿಪಡಿಸಲು ಈ ಪ್ರಕ್ರಿಯೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಬೆಳಿಗ್ಗೆ ಕೊಟ್ಟರು, ಸಂಜೆ ಕೊಟ್ಟರು, ನಮ್ಮ ಕಂಟ್ರೋಲ್ ರೂಮ್ ಇರ್ತದೆ. ಸಂಜೆ ವರ್ಕಿಂಗ್ ಅವರ್ಸ್ ಒಳಗಡೆ ಕೊಟ್ಟರೆ ನಾವು ತೊಗೊತೀವಿ, ಏನೂ ತೊಂದರೆ ಇಲ್ಲ. ಮತ್ತು ಈ ವಿಚಾರವಾಗಿ ಈಗ ಅವ್ರು ಹೇಳ್ದಂಗೆ ಎಲ್ಲ ಬಾಗಿಲಾಕಿದ್ದಾರೆ, ಅವ್ರು ತೆಗಿತೀವಿ ಅಂದರೆ ಇದು ನೋಡಿ, ಇದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅವ್ರದ್ದೇ ಆದಂಥ ಕರ್ತವ್ಯ ಇದೆ. ನಮ್ಮ ಹೆಸರು ನೇತೃತ್ವದಲ್ಲಿ ನಾವು ಅದನ್ನು ತೀರ್ಮಾನ ಕಟ್ಕೊಳ್ತೀವಿ. ಈಗ ಮ್ಯಾಪಿಂಗು ಇಂಪಾರ್ಟೆಂಟು, ಅದೆರಡು ಇಂಪಾರ್ಟೆಂಟ್. ಯಾವುದೋ ಮ್ಯಾಪಿಂಗು ಆಗಲಿ ಅನ್ಮ್ಯಾಪ್ ಆಗಿರುವಂಥದ್ದಾಗಲಿ ಎಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ನಂತರ ನೀವು ವಾಪಸ್ ಕೊಡಬೇಕಾದ್ರೆ ನಿಮ್ಮದು ಅನ್ಮ್ಯಾಪ್ಡ್ ಆಗಿರುವಂಥವ್ರು ಅದ್ರ ಜೊತೆಗೆ ನಮಗೆ ದಾಖಲೆಗಳನ್ನ ಕೊಡ್ತಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರ ಹೆಸರು ಉಳಿಸ್ಬೇಕಾ ತೆಗಿಬೇಕಾ ಅನ್ನೋಂಥದ್ದನ್ನು ನಾವು ಅದನ್ನು ಎನ್ಯುಮರೇಷನ್ ಫಾರ್ಮಲ್ಲೇ ಮೆನ್ಷನ್ ಮಾಡಿದ್ವಿ. ಯಾವ್ಯಾವ ದಾಖಲೆಗಳನ್ನ ನಾವು ಪರಿಗಣನೆ ತೊಗೊತಾ ಇದ್ದೀವಿ ಅಂತ 12 ದಾಖಲೆಗಳನ್ನ ಏನು ಭಾರತ ಚುನಾವಣಾ ಆಯೋಗ ನಮಗೆ ರೆಕಮೆಂಡ್ ಮಾಡಿದೆ. ಆ 12 ದಾಖಲೆಗಳಲ್ಲಿ ಯಾವುದಾದ್ರು ಒಂದು ದಾಖಲೆ ನಮ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನ ನೈಜತೆಯನ್ನು ಪರಿಶೀಲನೆ ಮಾಡಿ ಉಳಿಸ್ಕೋಬೇಕಾ ತೆಗಿಬೇಕಾ ಅನ್ನೋಂಥ ಡಿಸಿಷನ್ ತೊಗೊಂಡಿದ್ದೀವಿ. ಈಗ ಮನೆ ಭೇಟಿಗೆ ಬರ್ತಾರೆ, ಪ್ರತಿ BLO ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಾರೆ, ಅವ್ರ ಕಡೆಯಿಂದ ರಿಸೀವ್ ಮಾಡ್ಕೊತಾರೆ. ನಂತರನೇ ಇದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು. ಈಗ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ವಾಸವಾಗಿರುವಂಥವ್ರು ಯಾರಾದರೂ ಇಲ್ಲೇ ಉಳಿಸ್ಕೋಬೇಕಂತ ನನ್ನ ಇಚ್ಛೆ ಪಟ್ಟಲ್ಲಿ ಅವರ ಒಂದು ಮತದಾರರ ಗುರುತಿನ ಚೀಟಿ ತೋರಿಸಿ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದನ್ನು ಪಡ್ಕೊಂಡು ಫಿಲ್ ಮಾಡಿ ಕೊಡ್ಬೋದು. 3 ಬಾರಿ ನಮ್ಮ ಒಂದು BLOಗಳು ಮನೆ ಬಳಿ ಬರ್ತಾರೆ. 3 ಸರಿನೂ ಏನೋ ಲಾಕ್ ಆಗಿದ್ರೆ ಸ್ಟಿಕ್ಕರಿಂಗ್ ಕೊಡ್ತಾ ಇದ್ದಾರೆ. ಆ ಸ್ಟಿಕ್ಕರ್ನ ಮೆನ್ಷನ್ ಮಾಡ್ತೀವಿ, ಮಹಜರ್ ಮಾಡ್ತೀವಿ. ಆ ಚೀಟಿನ ನಾವು ಅಲ್ಲಿ ಬಾಗಿಲು ನಡೆಸಿ ಮಹಜರ್ ಮಾಡ್ಕೊಂಡ್ಬಂದು ಅವರನ್ನು ಕೈ ಬಿಡಿ ಅಂತ ಪ್ರಕ್ರಿಯೆ ಆಗ್ತದೆ. ಅದನ್ನು 3 ಸರಿ ಮಾಡ್ತಾರೆ. 3 ಸರಿ ನಾವು GPS ಫೋಟೋ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ನಾವು ಎದುರು ಕೊಟ್ಟಿದ್ದೀವಿ. ಆ ಸ್ಟಿಕ್ಕರು ಸಹ ನಾವು ಹೋಗಿ ಬಂದಿರೋದಕ್ಕೆ ಸಾಕ್ಷಿ ಸಮೇತವಾಗಿ ಸ್ಟಿಕ್ಕರಿಂಗ್ ಸಹ ನಮ್ಮ ಮನೆಗೆ ಮಾಡ್ತಾರೆ. ಅದೊಂದು ಸಂಶಯ ಇದೆ, ಏನಂತಂದರೆ ಇದು ಫೈನಲ್ ಅಲ್ಲ. ಇದು ಮಾಡ್ತಾ ಇರೋದು ಪ್ರತಿ ವರ್ಷ, ಮೊದಲು 2002 ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ನಂತರ ಕಾಲದಲ್ಲಿ ಆಗಿರಲಿಲ್ಲ. ಈಗ ಮತ್ತೆ ಅದನ್ನು ಪುನರಾರಂಭ ಮಾಡಿದ್ದಾರೆ. ಈಗ 7/10 ನಾವು ಅಂತಿಮ ಮತದಾರರ ಪಟ್ಟಿ ಕೊಡ್ತೀವಿ. ನಂತರ ಕೂಡ ಕಾಲಕ್ಕೆ ಎಲೆಕ್ಟ್ರಲ್ನ ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಆವಾಗ ತಮಗೆಲ್ಲ ಅವಕಾಶ ಇರುತ್ತೆ. ಇದು ಎವ್ರಿ ಇಯರ್ ರೂರಲ್ ಏರಿಯಾಗೆ ತಹಸೀಲ್ದಾರ್ ಆದಂಥ ನಾನು ಸುದರ್ಶನ್ ಯಾದವ್ ಆಗಿರ್ತೀನಿ. ನಂತರ ಅರ್ಬನ್ ಏರಿಯಾಗೆ ಚಲಪತಿ GN ಪೌರಾಯುಕ್ತರು ಕೂಡ ಅವರು AER ಹೋಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು 4 ಜನನ ನೋಡಲ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡಿಸ್ಕೊಂಡಿದ್ದೀವಿ. ಈ 4 ಜನ ಮತದಾರರು ಏನು ನೋಡಲ್ ಆಫೀಸರ್ಸು ಸೇಮ್ ನಮ್ಮ AEROಸ್ಗೆ ಏನು AEROಸ್ ಏನು ಕಾರ್ಯನಿರ್ವಹಿಸ್ತಾರೆ ನಮ್ಮ ಜೊತೆಗೂಡಿ ಅವರು ಒಂದು ಸಮನ್ವಯ ಮಾಡಿಕೊಂಡು SIR ಕಾರ್ಯಪ್ರಗತಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ EO ಆದಂಥ ಸಾಹೇಬರು, ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಆನಂದರವರು ಇರ್ತಾರೆ. ಜೊತೆಗೆ BOR ಆದಂಥ ನಾರಾಯಣ ಸ್ವಾಮಿ ಅವರು ಇರ್ತಾರೆ. CDPO ಆದಂಥ ಮಹೇಶ್ ಅವರಿದ್ದಾರೆ. PWD AEE ಆಗಿರುವಂಥ ನಾಗರಾಜ್ ಅವರಿದ್ದಾರೆ. ಈ 4 ಜನ ನಮಗೆ ನೋಡಲ್ ಆಫೀಸರ್ಸ್ ಅಂತಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಜೊತೆಗೆ ಈ ನಮ್ಮ ಟೋಟಲ್ 271 ಮತಗಟ್ಟೆಗಳಿಗೆ 27 ಜನ BLO ಸೂಪರ್ವೈಸರ್ಸ್ ಇದ್ದಾರೆ. ಸೊ 27 ಜನ, ಅದರಲ್ಲಿ 21 ಜನ ರೂರಲ್ ಭಾಗದಲ್ಲಿ, 6 ಜನ ನಗರ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಯುಮರೇಷನ್ ಫಾರ್ಮ್ದು ಕೂಡ ನಿಮಗೆ ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಒಂದು ಕಾಪಿ ಕೊಡ್ತೀವಿ. ದಯವಿಟ್ಟು ತಾವು ಕೂಡ ಅದನ್ನು ತೊಗೊಂಡೋಗಿ ಇನ್ ಕೇಸ್ ಯಾರಿಗಾದರೂ ಏನೋ ಸಂಶಯಗಳಿದ್ದರೂ ಕೂಡ ನಮ್ಮನ್ನು ಭೇಟಿ ಮಾಡಿ. ಈಗ ಪಬ್ಲಿಕ್ಕಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಭಯಾಂದೋಲನ ಆಗುವಂಥದ್ದು ಏನಿಲ್ಲ. ಯಾರ್ದು ಹೆಸರು ಬಿಟ್ಟೋಗುವಂಥದ್ದು, ಹೆಸರನ್ನ ಡೆಲಿಬ್ರೇಟಾಗಿ ತೆಗಿತಾರೆ ಅನ್ನೋಂಥದ್ದು ಯಾವುದೂ ಬೇಕಾಗಿಲ್ಲ. ತುಂಬ ಪಾರದರ್ಶಕವಾಗಿ, ತುಂಬ ಹಂತದಲ್ಲೂ ಕೂಡ ಚೆಕ್ಸ್ನ ಇಟ್ಕೊಂಡು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು. ನಾನು ಮೊದಲನೇ ವಿಷಯದಲ್ಲಿ ಹೇಳ್ದಂಗೆ ಇದರ ಧ್ಯೇಯ ಅರ್ಹ ಮತದಾರರು ಯಾರೂ ಕೂಡ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಅನರ್ಹರು ಯಾರೂ ಕೂಡ ಮತದಾರ ಪಟ್ಟಿ ಒಳಗುಳಿಬಾರ್ದು ಅನ್ನೋಂಥದ್ದು ಇದರ ಒಂದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ನಮ್ಮಲ್ಲಿ 2,31,843 ಜನ ಮತದಾರರಿದ್ದಾರೆ, ಇನ್ಕ್ಲೂಡಿಂಗ್ ರೂರಲ್ಲು ಮತ್ತು ಅರ್ಬನ್ನು.
ಇದರಲ್ಲಿ ಇಲ್ಲಿವರೆಗೂ ನಾವು 2,22,534 ಜನನ ಮ್ಯಾಪ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಪ್ರೋಜೆನಿ. ಸೊ ಅದು ನಮಗೆ 95.98% ನಾವು ಮ್ಯಾಪ್ ಮಾಡಿದ್ದೀವಿ. ಇನ್ನು ಉಳಿಕೆ ಇರುವಂಥದ್ದು 9,327. ಸೊ ಇದು ನಮ್ಮ ತಾಲೂಕಿನ ಅಂಕಿಅಂಶಗಳು. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಜನತಾದಳ ಸೆಕ್ಯುಲರ್, CPI ಮಾರ್ಕ್ಸ್, ನಂತರ ಬೇರೆ ಬೇರೆ ರಾಜಕೀಯ ಪಕ್ಷಗಳಿದೆ. ಈ ಪಕ್ಷಗಳ ಕಡೆಯಿಂದ ನಮಗೆ BLA 1, BLA 2 ಅಂತ ಒಂದು ಅಪಾಯಿಂಟ್ಮೆಂಟ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಮಗೆಲ್ಲ ನಾವು ದಾಖಲಾತಿಗಳು ಪಡ್ಕೊಂಡಿದ್ದೀವಿ. ಅವ್ರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಂಚೆ ಅವ್ರಿಗೆ ಕೂಡ ನಾವು ಒಂದು ಟ್ರೈನಿಂಗು ಕೊಟ್ಟು ಮಾತಾಡಿ ಅವ್ರ ಜೊತೆಗೆ ನಾವು ಸಭೆ ಕೂಡ ನಡೆಸಿದ್ದೀವಿ. ಅವ್ರು BLAಗಳಿಗೆ ಏನು ಮಾಹಿತಿ ತಲುಪಿಸಬೇಕು ಆ ಮಾಹಿತಿನ ತಲುಪಿಸೋದಕ್ಕೆ ಕೂಡ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 271 ಮತಗಟ್ಟೆಗಳಿವೆ. 205 ಮತಗಟ್ಟೆಗಳು ಗ್ರಾಮೀಣ ಭಾಗದಲ್ಲಿದೆ. 66 ಮತಗಟ್ಟೆಗಳು ನಮ್ಮ ನಗರ ಪ್ರದೇಶದಲ್ಲಿದೆ. ನಮ್ಮ ಒಂದು 143 LACಗೆ ERO ಅಂದರೆ ಮತದಾರ ನೋಂದಣಾಧಿಕಾರಿಗಳಾಗಿ ಶ್ರೀ ನಾಗರಾಜ್ ಕೆಳಗಿನಮನಿ, ಜಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ERO ಆಗಿ ನಮಗೆ ಅಪಾಯಿಂಟ್ ಆಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಒಂದು ಕಾರ್ಯ ನಡೆಯುತ್ತದೆ. ನಂತರ ಸಹಾಯಕ ಮತದಾರ ಅಂದರೆ ಅಸಿಸ್ಟೆಂಟ್ ಎಲೆಕ್ಟೋರಲ್ ಅದು ಸಹ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಹಂಗಾಗಿ ಯಾರು ನಮ್ಮ ಸಿಬ್ಬಂದಿಗಳು ಬಂದಾಗ ನಿಮ್ಗೆ ಕೊಟ್ಟಾಗ ಏನಿರ್ತದೆ ಅವರು ಕೊಟ್ಟಾಗ ಆ ಮಾಹಿತಿಯನ್ನು ಕಡ್ಡಾಯವಾಗಿ BLAಗಳ ಕೈಯಲ್ಲಿ ನೀವು ವಾಪಸ್ ಕೊಡಬೇಕು. ಏನಾದರೂ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಸ್ಪಷ್ಟತೆ ಬೇಕಾದರೆ, ಮಾಹಿತಿ ಬೇಕಾದರೆ ಕೂಡಲೇ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸಾಹೇಬ್ರನ್ನಾಗಲಿ, ಇಲ್ಲ ನನ್ನನ್ನಾಗಲಿ, ಇಲ್ಲ 3 ಜನ ನೋಡಲ್ ಆಫೀಸರ್ಸ್ ಇದ್ದಾರೆ, 4 ಜನ ಅವ್ರನ್ನಾಗಲಿ ಮಾಡ್ಬೋದು. ಇಲ್ಲಾಂದರೆ DD ಫುಡ್ ಅವರು ನಮ್ಮ ERO ಇರ್ತಾರೆ, ಅವರಾಗಲಿ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ನೀವು ಮುಕ್ತವಾಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ. ನಿಮ್ಮ ವಾರ್ಡ್ಗಳಲ್ಲಾಗ್ಬೋದು, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಾಗ ನಮ್ಮೊಟ್ಟಿಗೆ ಸಹಕಾರ ಮಾಡಿ. ನಿಮ್ಮ ಅದರಲ್ಲಿ ನೈಜ ಮತದಾರರನ್ನು ಅಕಸ್ಮಾತ್ ಬಿಟ್ಟೋಗಿದ್ರೆ ಇಲ್ಲ ಡೂಪ್ಲಿಕೇಶನ್ಸ್ ಏನನ್ನು ಆಗ್ತಾ ಇದ್ದರೆ ನೇರವಾಗಿ ನಮ್ಮಗಳಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಒಟ್ಟಾರೆಯಾಗಿ ಒಂದು ಸ್ಪಷ್ಟವಾಗಿರುವಂತಹ ಎಲ್ರಿಗೂ ಸಿಗುವಂಥ ಒಂದು ಮತದಾರರ ಪಟ್ಟಿ ಆಗಬೇಕು, ಚಿಂತಾಮಣಿ ಮಾದರಿ ಆಗಬೇಕು ಜಿಲ್ಲೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ನಾನು ಎನ್ಯುಮರೇಷನ್ ಫಾರ್ಮ್ನ ಹೇಳ್ತಾ ಇದ್ದೀನಿ. ಎನ್ಯುಮರೇಷನ್ ಫಾರ್ಮಲ್ಲಿ 2002ರಲ್ಲಿ ಯಾರು ಇರ್ತಾರೆ ಅವರಿಗೆ ಫಸ್ಟ್ ಕಾಲಮ್ ಇದೆ, ಅದನ್ನು ಫಿಲ್ ಮಾಡಿದ್ರೆ ಸಾಕು. ಅವರು ಅದರಲ್ಲಿ ಪ್ರೀ ಪ್ರಿಂಟೆಡ್ ಆಗಿ ಅವ್ರ ಪಾರ್ಟ್ ನಂಬರ್, AC ನಂಬರ್ ಎಲ್ಲ ಬಂದ್ಬಿಡುತ್ತೆ. ಕಂಪ್ಲೀಟ್ ಅದರಲ್ಲಿ ಇರ್ತದೆ. ಸೆಕೆಂಡ್ ಕಾಲಮಲ್ಲಿ ಯಾರು 2002ರಲ್ಲಿ ಇಲ್ಲಿ ಮತದಾರರಾಗಿರಲ್ಲ ಅವರಿಗೆ ಕಾಲಮ್ ಇದೆ. ಅಲ್ಲಿ ಅವರು ಈಗ 18 ವರ್ಷ 19 ವರ್ಷ ತುಂಬಿರುವಂಥವ್ರು ಅಲ್ಲಿ ಅವ್ರ ಹೆಸರು ಬರೆದು ಅವ್ರ ತಂದೆದು ಅವ್ರ ತಾಯಿದು ಯಾರು ಇಲ್ಲಿ ಮತದಾರರಾಗಿರ್ತಾರೆ ಅವ್ರದ್ದು ಒಂದು ರಿಲೇಷನ್ಶಿಪ್ನ ಸ್ಟೇಟಸ್ನ ಮೆನ್ಷನ್ ಮಾಡಿ AC ನಂಬರು ಅಥವಾ ಅದೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಂಬರು ಅವ್ರ ಪಾರ್ಟ್ ನಂಬರು ಎಲ್ಲ ಮೆನ್ಷನ್ ಮಾಡಿದ್ರೆ ಅದನ್ನು ನಾವು ಎನ್ಯುಮರೇಷನ್ ಫಾರ್ಮಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಡ್ರಾಫ್ಟ್ ಒಳಗೆ ಪಬ್ಲಿಷ್ ಮಾಡ್ತೀವಿ. ಅಂಕಿಅಂಶಗಳಲ್ಲಿ 9,327 ಜನ ಮಾತ್ರ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ. ನಾನು ಹೇಳ್ತಾ ಇರೋಂಥದ್ದು 2,31,000 ಜನಕ್ಕೆ 9,000 ಕಮ್ಮಿ ಆಗಿರುವಂಥದ್ದು.